ಕನ್ನಡದ ಕಲೆಯನ್ನು ಕಂಡು ಕುಲುಕುಲು ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳೇ, ಈ ದಿವಸ ನಮ್ಮ ಹೊರೆಯಾಲ ಗ್ರಾಮದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವು ಕಮರಹಳ್ಳಿ ದಿವಂಗತ KS ನಾಗರಾಜು ಅವರಿಂದ ವಿರಚಿತವಾದ ಶನಿ ಮಹಾತ್ಮೆ ಅಥವಾ ವಿಕ್ರಮವಿಜ ಎಂಬ ನಾಟಕವನ್ನು ಅಭಿನಯಿಸಲಿದ್ದು, ಅದೇ ಗ್ರಾಮದ ಕಲಾ ಕೌಸ್ತುಭ ಭಜನಾ ವಿಶಾರದ ಮತ್ತು ರಂಗರತ್ನ ಬಿರುದಾಂಕಿತವನ್ನು ಪಡೆದಿರುವ ಶ್ರೀ ಮಾದಪ್ಪನವರ ನಿರ್ದೇಶನದಿಂದ ಅಭಿನಯಿಸಲಿದ್ದು, ಈ ನಾಟಕದಲ್ಲಿ ಯಾವ ಲೋಪದೋಷಗಳು ಕಂಡು ಬಂದಲ್ಲಾಗಿಯೂ ಅಂಶ ಕ್ಷೀರಣೆಯದಂತೆ, ಅಂದರೆ ಅಂಶವು ಹಾಲನ್ನು ಕುಡಿದು ನೀರನ್ನು ಬಿಟ್ಟಂತೆ ನಮ್ಮ ಕಲಾ ಸಂಘದವರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ನಾನು ಈಗಲೇ ಓಡುವೆನು.
ಮಹರ್ಷಿಗಳಿಗೆ ನಮೋ ನಮಃ. ಸೂರ್ಯಪುತ್ರ, ನಿನಗೆ ಮಂಗಳವಾಗಲಿ. ಎತ್ತ ಕಡೆ ಪ್ರಯಾಣ? ಮಹಾತ್ಮರೇ, ತಮ್ಮನ್ನು ಹುಡುಕಿಕೊಂಡು ಬಂದೆ. ತ್ರಿಮೂರ್ತಿಗಳನ್ನು ಜಯಿಸಬೇಕೆಂದು ಮೊದಲು ಪರಮೇಶ್ವರನಲ್ಲಿಗೆ ಹೊರಟಿದ್ದೇನೆ. ಬಲೆ ಬಲೆ, ಈ ಅಂತಹ ಮಹತ್ಕಾರ್ಯಕ್ಕಾಗಿ ಹೊರಟಿರುವೆ. ಅದೇನು ಮಹರ್ಷಿಗಳೇ? ಸೂರ್ಯನಂದನ, ನೀನು ತಿಳಿದಿದ್ದರೂ ತಿಳಿಯದವನಂತೆ ಮಾತನಾಡುತ್ತಿರುವೆಯಲ್ಲ. ಮಹಾತ್ಮರೇ, ತಾವು ತ್ರಿಲೋಕ ಜ್ಞಾನಿಗಳು, ತಿಳಿದುಕೊಳ್ಳುವವರು ಇಲ್ಲವೋ ನೋಡಲು ಹಾಗೇ ಹೇಳಿದೆ. ಅವರವರ ಬುದ್ಧಿಯನ್ನು ಅವರವರ ಸ್ವಾಧೀನದಲ್ಲಿಟ್ಟುಕೊಂಡು ನಡೆಯುವುದೇ ಜಾಣ್ಮೆ. ಸರಿ ಸೂರ್ಯನಂದನ, ನನ್ನಿಂದ ಏನಾಗಬೇಕು? ನಾರದರೇ, ನಾನು ಪರಮೇಶ್ವರನಿಗೆ ಹೋದರೆ ಮೊದಲ ಸಂಭಾಷಣೆಯನ್ನು ಯಾವ ರೀತಿ ಮಾಡಬೇಕು, ಅವನನ್ನು ಒಲಿಸಿಕೊಳ್ಳುವ ರೀತಿ ಹೇಗೆ ಎಂಬ ವಿಚಾರವನ್ನು ತಿಳಿದುಕೊಳ್ಳಲು ತಮ್ಮನ್ನು ಎಲ್ಲಾ ಕಡೆ ಹುಡುಕಿದೆ. ಆದರೆ ತಾವೇ ದೊರೆಯಲಿಲ್ಲ. ನನ್ನ ಪುಣ್ಯದಿಂದ ಇವಾಗ ತಾನೇ ದೊರಕಿರುವಿರಿ. ದಯವಿಟ್ಟು ತಿಳಿಸಿಕೊಡಿ. ಓಹೋ, ಅಷ್ಟೇ ತಾನೇ? ಅದೇನು ಮಹಾ, ಪರಮೇಶ್ವರನು ಸದಾ ಸ್ತೋತ್ರ ಪ್ರಿಯ, ಭಕ್ತ ಪರಾಧೀನ, ಭಕ್ತರ ಇಷ್ಟಾರ್ಥವನ್ನು ಪರೀಕ್ಷೆ ಮಾಡದೆ, ಹಿಂದೂ ಮುಂದೂ ನೋಡದೆ ಅಭಯ ಪ್ರದಾನವನ್ನು ಕೊಟ್ಟೇ ಬಿಡುವನು. ನಾನು ಮುಂದೆ ಹೋಗಿ ನಿನ್ನ ವಿಚಾರವನ್ನು ಸಾಂಗವಾಗಿ ಆತನಿಗೆ ತಿಳಿಸುತ್ತೇನೆ. ನಾರದರೇ, ಆತನಲ್ಲಿ ನನ್ನ ಮೇಲೆ ಕರುಣೆ ಉಂಟಾಗುವಂತೆ ಮಾಡುತ್ತೀರೋ ಅಥವಾ ರೇಗುವಂತೆ ಮಾಡುತ್ತೀರೋ? ಸೂರ್ಯನಂದನ, ನೀನು ನಿನ್ನ ವಾಹನದ ಮೇಲೆ ಬಂದು ದೂರವಾಗಿಳಿದು ನಿನ್ನ ಗದಾದಂಡವನ್ನು ಕೆಳಗಿರಿಸಿ ಎರಡೂ ಕರಗಳನ್ನು ಜೋಡಿಸಿ ಧೈರ್ಯವಾಗಿ ಆತನ ಸಮೀಪಕ್ಕೆ ಬಂದು ಆತನು ತಲೆದೂಗುವಂತೆ ಪ್ರಾರ್ಥನೆ ಮಾಡು. ನಿನ್ನ ಇಷ್ಟಾರ್ಥ ಈಡೇರುತ್ತೆಂದು ತಿಳಿದುಕೋ. ಧೈರ್ಯವಾಯಿತು, ಮುಂದೆ ಹೇಳಿ. ಸೂರ್ಯನಂದನ, ಆಶ್ರಯಿಸಿದವರನ್ನು ನಾಶ ಮಾಡುವುದು ಪಾಪಾತ್ಮನ ಕೆಲಸವಲ್ಲವೇ? ನನ್ನಲ್ಲಿ ನೀನು ಈಗ ಹೇಳಬಹುದೇ? ಸರಿ ನಾರದರೆ, ಹಾಗಾದರೆ ನಾನಿನ್ನು ಹೊರಡುವೆನು. ನಿನಗೆ ಮಂಗಳವಾಗಲಿ, ಹೋಗಿ ಬಾ.
ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ನಿತ್ಯ ಭಾವನ ರೂಪವ ನಳಿಸಲು ನಿತ್ಯ ಭಾವನ ರೂಪವ ನಳಿಸಲು ನೀತಿಯ ನೋಟವ ತೋರುವ ನೀತಿಯ ನೋಟವ ತೋರುವ ಜಗದೀಶ ನಾಡುವ ಜಗವೇದ ಪಂಚಾದಿ ನಾನಾಗಿ ಕಾಣುವ ಜಗವೇದ ನಾರದರು ಹೇಳಿದಂತೆ ಶಿವನ ಬಳಿಗೆ ಹೋಗುವೆ. ನಾರದರು ಹೇಳಿದಂತೆ ಶಿವನ ಬಳಿಗೆ ಹೋಗುವೆ. ಪರಮಕರುಣ ಮೂರ್ತಿಯಿಂದ ಹೊರವೆ ಪಡುವನೀಗಲೇ. ಫಲ ಪರಮಕರುಣ ಮೂರ್ತಿಯಿಂದ ಹೊರವ ಪಡುವನೀಗಲೇ. ಸುರಸುರ ಧರಾಧಿಪನ ಜಯಿಸುವೆನು ಈಗಲೇ. ಸುರಸುರ ಧರಾಧಿಪನ ಜಯಿಸುವೆನು ಈಗಲೇ. ಫಲ ಫಲ ಎನ್ನಯ ಜಲವು ಪೂರೈಸಿತು. ಬಲ ಈ ನಾರದರು ನನ್ನ ಕೈಗೆ ಸಿಕ್ಕದೆ ಪ್ರಪಂಚವನ್ನೆಲಸುಸಿ ಬಹಳ ಕಷ್ಟಪಡಿಸಿದರು. ಸಮಯ ನಿರೀಕ್ಷೆಯನ್ನು ನೋಡಿ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತದೆ. ನಾನು ಸೂರ್ಯಪುತ್ರನೇ ಅಲ್ಲ. ನನ್ನ ಮುಂದಿನ ಕಾರ್ಯಕ್ಕಾಗಿ ನಾನು ಈಗಲೇ ಓಡುವೆನು. ಪರಮಕರುಣ ಮೂರ್ತಿಯಿಂದ ಹೊರಗೆ ಪಡುವನೀಗಲೇ. ಅಲ ಪರಮಕರುಣ ಮೂರ್ತಿಯಿಂದ ಹೊರಗೆ ಪಡುವನೀಗಲೇ. ಸುರಸುರ ಧರಾಧಿಪನ ಜಯಿಸುವೆನು ಈಗಲೇ. ಸುರಸುರ ಧರಾಧಿಪನ ಜಯಿಸುವೆನು ಈಗಲೇ. ಫಲ ಫಲ ಎನ್ನಯ ಫಲವ ಪೂರೈಸಿತು. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ, ವರ್ಯಾಲ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಲಿಂಗೈಕ್ಯ ಶ್ರೀ ಸಿದ್ದರಾಮದೇವರ ಸ್ಮರಣಾರ್ಥ ಇಂದು ಅಂದರೆ ದಿನಾಂಕ 31/1/2026 ಶನಿವಾರ ವರ್ಯಾಲ ಶ್ರೀ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿರುವ ಶ್ರೀ ವೆಂಕಟೇಶ್ವರ ಡ್ರಾಮಾ ಸೀನರಿ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯ ರಂಗಮಂದಿರದಲ್ಲಿ ಕಮರಹಳ್ಳಿ ದಿವಂಗತ KS ನಾಗರಾಜುರವರ ವಿರಚಿತವಾದ ಶ್ರೀ ಶನಿ ಮಹಾತ್ಮೆ ಅಥವಾ ವಿಕ್ರಮ ವಿಜಯ ಎಂಬ ಪೌರಾಣಿಕ ನಾಟಕವನ್ನು ವರ್ಯಾಲದ ಜಗಜ್ಯೋತಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಏರ್ಪಡಿಸಿರುವುದು ಸರಿಯಷ್ಟೇ. ನಿಮಗೆಲ್ಲರಿಗೂ ತಿಳಿದ ಹಾಗೆ ವರ್ಯಾಲ ಅಂದರೆ ಒಂದು ಕಲೆಯ ತವರೂರು, ಸಾಹಿತಿಗಳು ಕೂಡ ಹುಟ್ಟಿದಂಥ ಊರು. ವರ್ಯಾಲ ದೊರೆಸ್ವಾಮಿ ಅವರಿಂದ ವರ್ಯಾಲ ಇಡೀ ಕನ್ನಡ ನಾಡಿಗೆ ಜಗತ್ ಪ್ರಸಿದ್ಧಿಯನ್ನು ಪಡೆದಂಥದ್ದು. ಜೊತೆಗೆ ಜಾನಪದ ಕಲೆಗೆ ನಮ್ಮೂರು ಬಹಳ ಅದ್ಭುತವಾದಂಥದ್ದು. ಯಾಕಂದರೆ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ವರ್ಯಾಲ ದೊರೆಸ್ವಾಮಿಯವರಿಂದ ವಿರಚಿತವಾದಂತಹ ಹಲವಾರು ಜನಪದ ಸಾಹಿತ್ಯಗಳು ಅದನ್ನು ಕೊಂಡುಕೊಂಡು ಓದಿದ್ರೆ ನಮಗೆ ಗೊತ್ತಾಗ್ತದೆ. ಜೊತೆಗೆ ನಮ್ಮ ಊರಿನ ಕಲಾವಿದರಾದಂಥ ನಿವೃತ್ತ DOSP ಅವರು ಬಸಪ್ಪನವರು ಕೂಡ ಸಾಕಷ್ಟು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಸೊ ಸಾಹಿತ್ಯಕ್ಕೆ, ಕಲೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡುತ್ತಾ, ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಟೋಟಗಳಿಗೂ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ವರ್ಯಾಲ ಅಂತ ಹೇಳಿದ್ರೆ. ಅಂತಹ ಒಂದು ವರ್ಯಾಲದಲ್ಲಿ ಪ್ರತಿ ವರ್ಷ ಶನಿ ಮಹಾತ್ಮೆ ಅಥವಾ ವಿಕ್ರಮನ ವಿಜಯ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಿರ್ತಕ್ಕಂಥದ್ದು ಸರಿಯಷ್ಟೇ. ಇಲ್ಲಿ ಆಸೀನರಾಗಿರ್ತಕ್ಕಂಥ ಇಡೀ ವರ್ಯಾಲದ ಎಲ್ಲ ಗೌರವಾನ್ವಿತ ಯಜಮಾನರುಗಳಿಗೆ, ವಿವಿಧ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಯಜಮಾನರುಗಳಿಗೆ, ಊರಿನವರಿಗೆ, ಜೊತೆಗೆ ಕಲೆಯನ್ನು ಪ್ರೋತ್ಸಾಹಿಸಲು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಇಡೀ ನಾಟಕ ಮಂಡಳಿಯ ಪರವಾಗಿ, ಊರಿನ ಯಜಮಾನರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು
ಬಯಸ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ. ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ಕೈಗಳು ಕೆಲಸ ಮಾಡಿರ್ತವೆ. ಅವರೆಲ್ಲರೂ ಕೂಡ ಕರೆದು ಸ್ವಾಗತಿಸಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳುವಂಥ ಧರ್ಮ ನಮ್ಮ ಸಂಸ್ಕೃತಿಯಲ್ಲಿ ನಡೆದು ಬಂದಿದೆ. ಅದರಂತೆ ಈ ಎಲ್ಲರೂ ಕೂಡ ಸ್ವಾಗತವನ್ನು ಕೋರುವಂಥ ಒಂದು ಸುಸಂದರ್ಭ ನನ್ನ ಪಾಲಿಗೆ ಒದಗಿ ಬಂದಿದೆ. ಹಾಗಾಗಿ ಅಂಥ ಒಂದು ಅವಕಾಶಕ್ಕಾಗಿ ನಾನು ನಿಜವಾಗ್ಲೂ ಕೂಡ ಧನ್ಯ ಅಂತ ಹೇಳಿ ಭಾವಿಸ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಯಸ್ತೇನೆ. ಶ್ರೀ ತೋಂಟಾದಾರ ಸ್ವಾಮಿಗಳವರು ವಿರಕ್ತ ಮಾದಾಪಟ್ಟಣ, ಶ್ರೀ 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 ಸಿದ್ದಮಲ್ಲ ಸ್ವಾಮಿಗಳವರು ವೀರಸಿಂಹಾಸನ ಶಿಲಾಮಠ ಸೋಮಳ್ಳಿ ಇವರ ಮತ್ತು ಹಾಗೆಯೇ ದಿವಂಗತ ನಮ್ಮ ಊರಿನ ನಿಜವಾಗಲೂ ಕೂಡ ಶರಣರಲ್ಲಿ ಅತ್ಯಂತ ಹೆಸರನ್ನು ಮಾಡಿದವರು ಅಂತ ಹೇಳಿದ್ರೆ ಸಿದ್ದರಾಮದೇವರು. ಬಹಳ ಅದ್ಭುತವಾದಂತಹ ಕಾಯಕ, ಏನು ಬಸವಣ್ಣನವರ ಕಾಯಕ ತತ್ವವಿದೆ ಅದನ್ನು ಅನುಸರಿಸಿ ಅವರು ನಡೆದಂಥವ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಾರ್ದು. ಸೊ ಆ 3 ಜನ ಸ್ವಾಮೀಜಿಯವರ ಪಾದಾರ ಬಿಂದುಗಳಲ್ಲಿ ಪೊಡಮಟ್ಟು ಈಗ ಸನ್ಮಾನ್ಯ ಶ್ರೀ ಗಣೇಶ್ ಪ್ರಸಾದರವರು ಶಾಸಕರು ಗುಂಡ್ಲುಪೇಟೆ ಈ ನಾಟಕಕ್ಕೆ ಅವರನ್ನು ಆಹ್ವಾನಿಸಲಾಗಿತ್ತು. ತುರ್ತು ಕಾರ್ಯದ ನಿಮಿತ್ತ ಅವರು ಬೇರೆ ಕಡೆ ತೆರಳಿರೋದ್ರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ, ಹಾಗೆ ಸನ್ಮಾನ್ಯ ಶ್ರೀ ನಿರಂಜನ್ ಕುಮಾರ್ ಅವರು ಮಾಜಿ ಶಾಸಕರು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ, ಅವರು ಕೂಡ ಅನ್ಯ ಕಾರ್ಯಗಳ ನಿಮಿತ್ತ ಇಲ್ಲಿ ಬರಲಿಕ್ಕೆ ಸಾಧ್ಯವಾಗಿರೋ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಈಗ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನೀಲಕಂಠಪ್ಪನವರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಮುಖಂಡರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ನೀಲಕಂಠಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತೇವೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ನಾಟಕ ಮಂಡಳಿಯರ ಪರವಾಗಿ ಕೋರ್ಕೊಳ್ತೇವೆ. ಹಾಗೆ ಶ್ರೀ ಎಚ್.ಎಸ್. ಬಸಪ್ಪನವರು ಅಧ್ಯಕ್ಷರು BJP ವರಿಯಾಲ, ದಯಮಾಡಿ ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತೇವೆ. ಶ್ರೀ ಶಿವಸ್ವಾಮಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದಯಮಾಡಿ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೇವೆ. ಶ್ರೀ ಗೋಪಾಲ್ರವರು ಕಾಂಗ್ರೆಸ್ ಮುಖಂಡರು, ನಿಜವಾಗ್ಲೂ ಕೂಡ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ವರಿಯಾಲದ ಮಣ್ಣಿನಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ದೆಹಲಿ ಮಟ್ಟದಲ್ಲಿ ಪಾರ್ಲಿಮೆಂಟ್ವರೆಗೆ ಎಲ್ಲ ಥರದ ಕಾಂಗ್ರೆಸ್ ಲೀಡರ್ಗಳನ್ನು ಭೇಟಿ ಮಾಡಲಿಕ್ಕೆ ತಾವು ಕೂಡ ಮಾದೇವಪ್ಪನವರ ಒಬ್ಬರು ಆಪ್ತ ಸಹಾಯಕರಾಗಿ ಹೋಗ್ತಾರೆ, ಅಲ್ಲಿವರೆಗೆ ಬೆಳೆದಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಅಂಥವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಶ್ರೀ ಗೋಪಾಲ್ರವರು ಕಾಂಗ್ರೆಸ್ ಮುಖಂಡರು, ಹಾಗೆ ಶ್ರೀಮತಿ ಲೀಲಾವತಿರವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ, ದಯಮಾಡಿ ಯಾರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅವರನ್ನು ವೇದಿಕೆಗೆ ಕರ್ಕೊಂಬರಬೇಕು ಅಂತೇಳಿ ದಯಮಾಡಿ ಕೋರ್ಕೊಳ್ತೇವೆ. ಹಾಗೆಯೇ ಶ್ರೀಮತಿ ಚೆನ್ನಾಜಮ್ಮನವರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ವರಿಯಾಲ, ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತೇನೆ. ದಯಮಾಡಿ ಆ ಕಡೆ ಈ ಕಡೆ ನಿಂತಿರ್ತಕ್ಕಂಥ ಕಲಾಭಿಮಾನಿಗಳು, ನಮ್ಮೂರಿನವರು ಯಾರಿಗೆ ಸ್ವಾಗತ ಕೋರ್ತೇವೆ ಅವರನ್ನು ವೇದಿಕೆಗೆ ಕರ್ಕೊಂಬರಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೇನೆ. ಶ್ರೀ ಎಚ್.ಸಿ. ಮಹೇಶ್ವರವರು ವಕೀಲರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ಎಚ್.ಸಿ. ಅಂಕೇಶ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ, ಗ್ರಾಮ ಪಂಚಾಯಿತಿ ಸದಸ್ಯರು. ಶ್ರೀಮತಿ ಅಂಬಿಕಾ ಎಚ್.ಎಂ. ಸ್ವಾಮಿರವರು ಗ್ರಾಮ ಪಂಚಾಯಿತಿ ಸದಸ್ಯರು, ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀಮತಿ ನಾಗಮಣಿರವರು ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ರೇವಣ್ಣನವರು ಅವರು ಕೂಡ ವೇದಿಕೆಗೆ ಸ್ವಾಗತಿಸ್ತೇನೆ. ಸಾಹಿತಿಗಳು ಶ್ರೀ ವರಿಯಾಲ್ ದೊರಸ್ವಾಮಿ ಅವರು ಕಾರಣಾಂತರದಿಂದ ಬಂದಿಲ್ಲ, ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಎಚ್.ಎಲ್. ಶಿವಬಸಪ್ಪರವರು ಹಿರಿಯ ಕಲಾವಿದರು ಹಾಗೂ ನಿವೃತ್ತ DYSP ಅವರು, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ತೇನೆ. ಹಾಗೆಯೇ ಶ್ರೀ ಋಷಭೇಂದ್ರಪ್ಪ ಅವರು, ಅಧ್ಯಕ್ಷರು ವರಿಯಾಲ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಸ್ಟೇಜ್ ಮ್ಯಾನೇಜರ್, ದಯಮಾಡಿ ತಾವು ಕೂಡ ವೇದಿಕೆಗೆ ಬನ್ನಿ. ಶ್ರೀ ನಾಗಪ್ಪನವರು ಗರಡಿ ಮ್ಯಾನೇಜರ್, ಸ್ವಾಮೀಜಿಯವರು
ವೇದಿಕೆಗೆ ಆಶೀರ್ವಚನ ನೀಡಲು ಬಂದಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ. ಇಲ್ಲಕ್ಕ ಮನಿಯಪ್ಪ. ಶ್ರೀ ಜಗಜ್ಜುತ ನಾಟಕ ಮಂಡಳಿ ಇವರಿಂದ ಏರ್ಪಾಡಾಗಿರ್ತಕ್ಕಂಥ ನಾಟಕಕ್ಕೆ ನಿರಂಜನ ಪ್ರಣಾಮ ಸ್ವರೂಪಿ ಶ್ರೀ ತೋಂಟಾದಾರ ಸ್ವಾಮಿಗಳವರು, ವಿರಕ್ತ ಮಠ ಮಾದಾಪಟ್ಟಣ ಇವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ನಾಟಕ ಮಂಡಳಿಯವರ ಮತ್ತು ಗ್ರಾಮಸ್ಥರ ಊರಿನ ಹಿರಿಯರ ಪರವಾಗಿ ಕೋರ್ತಾ ಇದ್ದೇನೆ. ದಯಮಾಡಿ ವೇದಿಕೆಯಲ್ಲಿರ್ತಕ್ಕಂಥವರು ಸ್ವಾಮೀಜಿಗೆ ಆಶೀರ್ವಚನ ಮಾಡಲು ಮತ್ತು ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಲು ಅವಕಾಶ ಮಾಡಿಕೊಡ್ಬೇಕಾಗಿ ಕೋರ್ಕೊಳ್ತೇನೆ. ಹಾಗೆಯೇ ಶ್ರೀ ಶ್ರೀ ಸಿದ್ದಮಲ್ಲ ಸ್ವಾಮಿಗಳವರು, ವೀರಸಿಂಹಾಸನ ಶಿಲಾಮಠ ಸೋಮಳ್ಳಿ ಅವರಿಗೆ ನಾಟಕ ಮಂಡಳಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರೋಣ. ನಮ್ಮ ಈ ನಾಟಕದ ನಿರ್ದೇಶಕರು ಮತ್ತು ಹಾರ್ಮೋನಿಯಂ ಮಾಸ್ಟರ್ ಆದಂತಹ ಶ್ರೀ ಕೆ.ಬಿ. ಮಾದಪ್ಪ ಅವರು, ಡ್ರಾಮಾ ಪ್ರಾಕ್ಟೀಸ್ ಮಾಸ್ಟರು ಮತ್ತು ನಿರ್ದೇಶಕರು, ಇವರಿಗೆ ಒರ್ಯಾಲದ ಕಲಾಭಿಮಾನಿಗಳಿಂದ ರಂಗರತ್ನ ಎಂಬತಕ್ಕಂಥ ಪ್ರಶಸ್ತಿಯನ್ನು ನೀಡುವುದರ ಮುಖಾಂತರ ಶ್ರೀಗಳು ಅವರಿಗೆ ಗೌರವಿಸಬೇಕು ಅಂತೇಳಿ ಕೋರ್ಕೊಳ್ತೇನೆ. ದಯಮಾಡಿ ಶ್ರೀಗಳ ಗೌರವದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬೇಡಿ. ಒರ್ಯಾಲದ ನಾಟಕ ಮಂಡಳಿಯವರಿಂದ ಒಂದು ಗೌರವ ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ದಯಮಾಡಿ ನಾಟಕಾಭಿಮಾನಿಗಳು ಅವರಿಗೆ ಸ್ವಾಗತವನ್ನು ಕೋರೋದ್ರ ಮುಖಾಂತರ ಒಂದು ಚಿಕ್ಕ ಅಭಿನಂದನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ಹಾಗೆಯೇ ಗೌಡ್ಗೆ ಬೆಳ್ಳಪ್ಪನವರು, ಅವರು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಹಿರಿಯರು, ಗ್ರಾಮದ ಗೌಡ್ಗೆರಾದಂಥ ಶ್ರೀಯುತ ಗುರುಸಮ್ಮನಪ್ಪನವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀ ಶಿವಸ್ವಾಮಿಯವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಎಚ್.ಎಸ್. ಬಸಪ್ಪನವರು, ಅಧ್ಯಕ್ಷರು, ಬಿಜೆಪಿ ಒರ್ಯಾಲ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ.
ಹಾಗೆ ಶ್ರೀ ಎಸ್ ಸಿ ಮಹೇಶ್ ರವರು ವಕೀಲರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಶ್ರೀಮತಿ ಲೀಲಾವತಿ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ವರಿಯಾಲ, ಶ್ರೀಮತಿ ಚೆನ್ನಾಜಮ್ಮರವರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ವರಿಯಾಲ, ಶ್ರೀ ಎಚ್ ಸಿ ಅಂಕೇಶ್ ಕುಮಾರ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ವರಿಯಾಲ, ಶ್ರೀಮತಿ ಅಂಬಿಕಾ ಎಚ್ ಎಂ ಸ್ವಾಮಿರವರು ಗ್ರಾಮ ಪಂಚಾಯಿತಿ ವರಿಯಾಲ, ಶ್ರೀಮತಿ ನಾಗಮಣಿರವರು, ಶ್ರೀ ರೇವಣ್ಣನವರು ಗ್ರಾಮ ಪಂಚಾಯಿತಿ ಸದಸ್ಯರು ವರಿಯಾಲ, ಇವರೆಲ್ಲರಿಗೂ ಕೂಡ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಶ್ರೀಯುತ ಬಸಪ್ಪನವರು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತ ಮುದ್ದೇವರವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಶಿವಣ್ಣವರು, ಶ್ರೀ ಸಿದ್ದರಾಜಪ್ಪನವರು, ಕಂಡಕ್ಟರ್ ನಾಗಪ್ಪನವರು, ಶ್ರೀ ಎಚ್ ಎಸ್ ಬಸಪ್ಪನವರು, ಪಟೇಲ್ ಮಲ್ಲಿಕಾರ್ಜುನ ಸ್ವಾಮಿ ಅವರು, ಶ್ರೀ ವೀರಭದ್ರಪ್ಪನವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಎಚ್ ಕೆ ರಾಜಶೇಖರಪ್ಪನವರು, ಪುತ್ರ ಶ್ರೀ ಕುಮಾರ್ ಅವರು, ಶ್ರೀ ಗೌಡಿಕೆ ಗುರುಸ್ವಾಪ್ನವರು ಆಲ್ರೆಡಿ ವೇದಿಕೆಯಲ್ಲಿದ್ದಾರೆ, ಶ್ರೀ ಶೇಷಶಯನವರು, ಶ್ರೀ ಗೋಪಾಲರಾಜ್ ಅವರು ಗ್ರಾಮದ ಯಜಮಾನರುಗಳು, ಶ್ರೀ ನಂಜುಂಡಾಚಾರ್ಯವರು ಗ್ರಾಮದ ಯಜಮಾನರು, ಶ್ರೀ ನಾಗೇಗೌಡರು ಗ್ರಾಮದ ಯಜಮಾನರು, ಶ್ರೀ ರಾಜ್ಗೌಡರು, ದಯಮಾಡಿ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥವ್ರು ದಯಮಾಡಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತು ಧನ್ಯವಾದಗಳು. ಅವರು ಶ್ರೀ ಸುಬ್ಬಶೆಟ್ಟರು, ಶ್ರೀ ಚಿಕ್ಕ ಶೆಟ್ಟರು ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ಮಹಾದೇವ ಸ್ವಾಮಿ ಅವರು ಪೊಲೀಸ್ ಇಲಾಖೆ, ಶ್ರೀ ದೇವನಾಯಕರು ಗ್ರಾಮದ ಯಜಮಾನರು, ಶ್ರೀ ಚಿಕ್ಕತಮ್ಮಯ್ಯನವರು ಗ್ರಾಮದ ಯಜಮಾನರು, ಶ್ರೀ ನಾಗರಾಜರವರು ದಯಮಾಡಿ ಎಲ್ಲ ಯಾರ್ಯಾರ ಹೆಸರು ಕರೆದು ಯಜಮಾನರುಗಳು ವೇದಿಕೆಗೆ ಬನ್ನಿ. ನಿಮ್ಮೆಲ್ಲರಿಗೂ ಕೂಡ ನಾಟಕ ಮಂಡಳಿಯ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇವೆ. ಹಾಗೆಯೇ ಹಸಿರು ಸೇನಾ ರೈತ ಸಂಘದ ಸದಸ್ಯರುಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ಶ್ರೀ ನೀಲಕಂಠಪ್ಪನವರು ದಯಮಾಡಿ ಶ್ರೀಗಳ ವೇದಿಕೆಯಲ್ಲಿದ್ದರು, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಆಗಿಲ್ಲ. ದಯಮಾಡಿ ನೀಲಕಂಠಪ್ಪನವರು ವೇದಿಕೆಗೆ ಬನ್ನಿ. ಪೊಲೀಸ್ ಜಗದೀಶ್ವರವರು ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ಮಹೇಶ್ರವರು ಶ್ರೀಗಳ ಜೊತೆ ವೇದಿಕೆ ಹಂಚಿಕೊಂಡಿದ್ದರು, ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ಮಹೇಶ್ರವರು ದಯಮಾಡಿ. ರುಷ್ಮೇಂದ್ರಪ್ಪ ಅವರು ಸ್ಟೇಜ್ ಮ್ಯಾನೇಜರ್, ನಾಗಪ್ಪ ಗರಡಿ ಮ್ಯಾನೇಜರ್, ಚನ್ನಬಸಪ್ಪ ಗರಡಿ ಮ್ಯಾನೇಜರ್, ಶೇಖರಪ್ಪ ಗರಡಿ ಮ್ಯಾನೇಜರ್ ದಯಮಾಡಿ ತಾವು ಕೂಡ ವೇದಿಕೆಗೆ ಬನ್ನಿ. ನೋಡಿ ರಾಜಶೇಖರ್ ಅವರು ವೇದಿಕೆಗೆ ಬಂದರು, ಅವರಿಗೆ ಸ್ವಾಗತವನ್ನು ಇಡೀ ಗ್ರಾಮದ ಪರವಾಗಿ ಶ್ರೀಯುತ ಕಲ್ಮಳ್ಳಿ ನಟರಾಜ್ ಅವರು ಶಿವರಾತ್ರೀಶ್ವರ ನಾಟಕ ಮಂಡಳಿಯನ್ನ ಹುಟ್ಟಾಕಿ ಹಲವಾರು ಊರುಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀ ಶಿವರಾತ್ರೀಶ್ವರ ನಾಟಕ ಮಂಡಳಿಯ ಎಲ್ಲ ಕಲಾವಿದರು ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ಗುರುಶಾಂತಪ್ಪನವರು ಸಾಹಿತಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಮುಳ್ಳೂರು ಪರ್ವತಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು. ಹಿರಿಯ ಕಲಾವಿದರು. ಹಾಗೆಯೇ ನಮ್ಮ ವೀರಶೈವ ನೌಕರರ ಸಂಘ ಜಿಲ್ಲಾ ಶಾಖೆ ಮೈಸೂರಿನ ಅಧ್ಯಕ್ಷರಾದಂಥ ಶ್ರೀಯುತ ಶಿವಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ದಯಮಾಡಿ
ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ನಾಟಕ ಮಂಡಳಿಯ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಶಿವಶಂಕರ್ ಅವರು ಕಲಾವಿದರು, ದಯಮಾಡಿ ವೇದಿಕೆಗೆ ಬನ್ನಿ. ನಿಮಗೆ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಶ್ರೀಯುತ ದಶಪಾಲ್ರವರು ಸಂಗೀತದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತ ಶ್ರೀ ದಶಪಾಲ್ರವರಿಗೆ ನಾಟಕ ಮಂಡಳಿಯ ಪರವಾಗಿ ಸ್ವಾಗತ ಸುಸ್ವಾಗತ. ದಯಮಾಡಿ ತಾವು ವೇದಿಕೆಗೆ ಬರಬೇಕು ಅಂತೇಳಿ ಕೋರ್ಕೊಳ್ತೇನೆ. ಹಾಗೆಯೇ ನಾಗರಾಜು ಅವರ ಪುತ್ರ ರಾಜಶೇಖರ್ ಬಂದು ಓಕೆ. ಹಾಗೆಯೇ ಶ್ರೀಯುತ ಶೇಖರಪ್ಪನವರು ಗರಡಿ ಮ್ಯಾನೇಜರ್, ದಯಮಾಡಿ ಎಲ್ಲಿದ್ರು ವೇದಿಕೆಗೆ ಬನ್ನಿ, ಬರಬೇಕು. ಶೇಖರಪ್ಪನವರು ಬನ್ನಿ. ಶ್ರೀಯುತ ಶೇಖರಪ್ಪನವರು ನಿಮ್ಮೆಲ್ಲರ ಸಹಕಾರ ಹಾಗೆಯೇ ಇಲ್ಲಿ ಆಸೀನರಾಗಿರ್ತಕ್ಕಂಥ ವಿವಿಧ ಗ್ರಾಮದ ಎಲ್ಲ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ, ಕಲೆಯನ್ನು ಪ್ರೋತ್ಸಾಹಿಸಲು ಇಲ್ಲಿ ಬಂದಿರ
ಪರಮೇಶ್ವರರಿಗೆ ನಮೋ ನಮಃ. ನಾರದ, ನಿನಗೆ ಶುಭವಾಗಲಿ. ನಾರದರು ಬಂದ ಮೇಲೆ ಯಾವುದಾದರೂ ಒಂದು ವರ್ತಮಾನ ತಂದೆ ತರಬೇಕಲ್ಲವೇ? ಅಂತಹ ಹೊಸ ವರ್ತಮಾನವೇನೂ ಇಲ್ಲ ತಾಯಿ. ನಾರದ, ಎಲ್ಲಿಂದ ಬಂದೆ ತಿಳಿಸು. ಪರಮೇಶ್ವರ, ನಾನು ಇಂದ್ರಲೋಕ, ಚಂದ್ರಲೋಕ, ಭೂಲೋಕ ಎಲ್ಲವನ್ನೂ ಸುತ್ತಿಕೊಂಡು ಆ ಸೂರ್ಯಲೋಕಕ್ಕೆ ಹೊರಟೆ. ಅಲ್ಲಿ ಸೂರ್ಯಪುತ್ರನನ್ನು ನೋಡಿದೆ. ಎಂತಹ ಧೈರ್ಯ, ಎಂತಹ ತೇಜಸ್ಸು, ಎಂತಹ ಪರಾಕ್ರಮ! ಆ ನಿನ್ನ ವೀರಭದ್ರನಿಗಿಂತಲೂ ಇಮ್ಮಡಿಯಾಗಿರುವನು. ಆತನ ಧೈರ್ಯ, ಪರಾಕ್ರಮ ಇವುಗಳು ಪ್ರಾಮುಖ್ಯತೆವಲ್ಲ. ಆತನ ಸದ್ಗುಣಗಳನ್ನು ತಿಳಿಸು. ಪರಮೇಶ್ವರ, ಆತನು ಸದಾ ಸ್ತೋತ್ರ ಪ್ರಿಯ, ಯಾವಾಗಲೂ ನಿನ್ನ ಧ್ಯಾನ ಮಾಡುತ್ತಾ ಇರುತ್ತಾನೆ. ಈಗಲೂ ಇನ್ನೊಂದು ಗಳಿಗೆಯಲ್ಲೋ ಇಲ್ಲಿಗೆ ಬಂದರೂ ಬರಬಹುದು. ನಾನಿನ್ನು ಹೋಗಿ ಬರಲೇ ಪರಮೇಶ್ವರ. ನಿನಗೆ ಶುಭವಾಗಲಿ, ಹೋಗಿ ಬಾ. ಶಿವ ಶಿವ ಮಹಾದೇವ. ಶಿವ ಶಿವ ನಿನ್ನ ಲೀಲೆ ನಾನೆಯಾಗಲೇ, ಈ ಲೋಕವೇ ನಿನ್ನ ಸ್ವರ್ಗವೆನಿಸಲೇ. ಮಹಾದೇವ.
ಪರಶುರಾಮೂರ್ತಿ ಆಶೀರ್ವದಿಸು. ಸೂರ್ಯಪುತ್ರ ನಿನಗೆ ಶುಭವಾಗಲಿ. ಬಂದ ಕಾರಣವೇನೆಂದು ಕಲಿರಾಜನೇ, ಬಂದ ಪರಮೇಶ್ವರ ಬಂದ ಕಾರಣವೇನೆಂದು ಕಲಿರಾಜನೇ, ಬಂದ ಸೂರ್ಯಪುತ್ರ ನೀನು ಬಂದ ಕಾರಣವೇನು? ತಿಳಿಸುವೆನು ದೇವ. ದೇವ ಸುಖ ಸಂಪದ ಪರಮೇಶ್ವರ, ನಾನು ದಿಗ್ವಿಜಯ ಯಾತ್ರೆಗಾಗಿ ಹೊರಟಿರುವನು. ಆ ಶಕ್ತಿಯು ನನ್ನಲ್ಲಿರುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಪ್ರಥಮತಃ ನಿಮ್ಮನ್ನು ಹೊಂದಬೇಕೆಂದು ಬಂದಿರೋನು. ಇದಕ್ಕೆ ಸಮ್ಮತಿಯನ್ನು ಕೊಡು ದೇವ. ಸೂರ್ಯಪುತ್ರ ನೀನು ನನ್ನ ಕೂಡ ಹೋರಾಡಲು ಯತ್ನಿಸಿ ಬಂದಿರುವೆಯ? ನನ್ನ ನೆಲೆಯೇ ನಿನಗೆ ತಿಳಿಯದು. ನೀನು ಮಾಡುವುದಾದರೂ ಏನು? ಮಹಾದೇವ, ಹಾಗಲ್ಲವೋ. ನಾನು ಜನನವಾದ ತಕ್ಷಣ ನನ್ನ ತಂದೆಯಾದ ಸೂರ್ಯದೇವನಿಗೆ ಅನೇಕ ಕಷ್ಟಗಳನ್ನು ಮತ್ತಾರು ಸರಿಯೋನು ದೇವ. ನಿರಾಕರಿಸಬೇಡ. ನಾಳೆ ಬರುವಂತೆ ನನಗೆ ಅಪ್ಪಣೆಯನ್ನು ಕೊಡು. ಆಹಾ, ಈ ಗ್ರಹಚಾರಕ್ಕೆ ಮಾಡುವುದಾದರೂ ಏನು? ಒಳ್ಳೆಯದು, ನಾಳೆ ಬರುವವನಾಗೂ ಹೊರಡು. ಮಹಾದೇವ, ನಾನು ಬರುವವರೆಗೂ ನೀನು ಕೈಲಾಸದಲ್ಲಿ ಸಿದ್ಧನಾಗಿರಬೇಕು. ನಿನ್ನ ಅಪ್ಪಣೆ ಆದರೆ ನಾನಿನ್ನೂ ಹೋಗಿ ಬರುವೆನು. ನಿನಗೆ ಶುಭವಾಗಲಿ, ಹೊರಡು. ಆಗಲಿ ದೇವ. Namah
ಬೇಕಲ್ಲ, ಇದಕ್ಕೆ ಮಾಡುವುದಾದರೂ ಏನು? ಪರಮೇಶ್ವರ, ಇದಕ್ಕೆ ಯೋಚಿಸಬೇಕೆ? ಸರ್ವ ಶಕ್ತಿ ಸ್ವರೂಪನಾದ ನಿನಗೆ ತಿಳಿಯದೆ? ಸರ್ವ ಚೈತನ್ಯ ಮೂರ್ತಿಯಾದ ನಿನಗೆ ನಾನು ಏನು ಹೇಳುವುದು? ಆತನು ಬರುವ ಸಮಯಕ್ಕೆ ಸ್ವಲ್ಪ ಮರೆಯಾಗಿ ನಿಂತರೆ ಸಾಕು. ಮಾಯಾ ಮೋಹಕನಾದ ನಿನಗೆ ತಿಳಿಯದ ವಿಚಾರ ಏನಿರುವುದು? ಇದೇ ನ್ಯಾಯವು. ಆತನು ಬರುವ ಸಮಯಕ್ಕೆ ನಾನು ಅಂತರ್ಯಾಮಿಯಾಗುವೆನು. ಆತನು ಬಂದು ನೋಡಿ ಹೊರಟು ಹೋಗುವನು. ಇದೇ ನ್ಯಾಯವು, ತಕ್ಕ ಉಪಾಯವು.
ಪರಶಿವನೇ ಸುಳುವೆಲ್ಲದಂತಾಗಿರುವುದಲ್ಲ. ಪರಶಿವನೇ ಕೈಲಾಸದ ಪರಶಿವನೇ ಕೈಲಾಸದ ಈಗ ಬೆಳಗಲ್ಲಿ ಎತ್ತಲಡಗಿದನೋ. ಕರೆಯೊಳಗೆಣ್ಣ ಪ್ರಭಾವ ಈ ಗಣಗಣ್ಣ ಪ್ರಭಾವ ನಾನೇ ಧನ್ಯ ಜಗಲಿ. ಫಲ ನನ್ನ ಮಹಿಮಾ ಪ್ರಭಾವಕ್ಕೆ ಆ ಪರಶಿವನ ಎದುರಿ ಮರೆಯಾದ ಮೇಲೆ ಇನ್ನು ನನ್ನನ್ನು ಇದಕ್ಕಿಂತಲಾಗಬೇಕಾದ ಕಾರಣ ಹೊಂದಿರುವೆನು. ಕಾಲ ನಿರೀಕ್ಷೆಯನ್ನು ನೋಡಿ ಪುನಃ ಸ್ವಾಮಿಯ ದರ್ಶನವನ್ನು ಮಾಡುವೆನು. ದಯಾಮಯ ನಿಲಯ ದೇವ ದಯಾಮಯ ನಿಲಯ. ಪರಮೇಶ್ವರ ಆಶೀರ್ವದಿಸು. ಸೂರ್ಯಪುತ್ರ ಕ್ಷೇಮವಾಗಿದೆಯ? ಪರಮೇಶ್ವರ ನಿನ್ನದೆಯಿಂದ ನಾನು ಕ್ಷೇಮವಾಗಿರುವೆನು. ಸೂರ್ಯಪುತ್ರ ನೀನು ನಿನ್ನೆ ಬಂದು ಮಾಡಿದ ಕಾರ್ಯವಾದರೂ ಏನು? ಮಹಾದೇವ ನನ್ನೆದುರು ನಿನ್ನಿಲ್ಲದೆ ಅಂತರ್ಯಾಮಿಯಾದ ಮೇಲೆ ನಾನು ಮಾಡುವುದೇನೋ ದೇವ? ನಾನು ಅಂತರ್ಯಾಮಿ ಎಂಬ ವಿಷಯವು ನಿನಗೆ ತಿಳಿಯದೆ ಸೂರ್ಯಪುತ್ರ? ಪರಮೇಶ್ವರ ತಮ್ಮಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಳ್ಳುವೆನು. ಸೂರ್ಯಪುತ್ರ ನೀನು ತ್ರಿಲೋಕ ದಿಗ್ವಿಜಯನಾಗು. ನಿನ್ನ ಮಹಿಮೆಯು ಶತಾಧಿಕವಾಗಿರಲಿ. ಭೂಲೋಕದಲ್ಲಿರುವ ಜೀವರಾಶಿಗಳನ್ನು ಬಾಧಿಸಬೇಡ. ಮಹಾದೇವ ನಿಷ್ಕಾರಣವಾಗಿ ನಾನು ಯಾರನ್ನೂ ಬಾಧಿಸುವುದಿಲ್ಲ. ಆದರೆ ದೂಷಿತರನ್ನು ಎಂದಿಗೂ ಬಿಡತಕ್ಕವನಿಲ್ಲ. ನನ್ನನ್ನು ಮತ್ತು ನಿನ್ನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರನ್ನು ಸರ್ವವಿಧದಿಂದಲೂ ಕಾಪಾಡುವೆನು. ನಿನ್ನ ಅನುಗ್ರಹಕ್ಕೆ ಪಾತ್ರನಿಗೆ ಕೊರತೆ ದೇವ. ಛಾಯಾಪುತ್ರ ಇನ್ನು ಮುಂದೆ ನೀನು ಶನೇಶ್ವರನೆಂಬ ನಾಮಾಂಕಿತದಿಂದ ಪ್ರಖ್ಯಾತನ. ಆಗಲಿ ದೇವ, ನಿನ್ನ ಅಪ್ಪನೇ ಆದ್ರೆ ನಾನಿನ್ನೂ ಓಡುವೆನು. ನಿನಗೆ ಶುಭವಾಗಲಿ, ಹೊರಡು. ಆಗಲಿ ದೇವ.
ಸುರುಗಳಾದ ಪುರೋಸ್ಮದ ಆಚಾರ್ಯರು ನನ್ನನ್ನು ವಂಚಿಸಲು ನಾನು ಈಗಲೇ ಓಡುವೆನು. ಪಾರ್ವತೀಶ, ಸದಾ ಕಾಲದಲ್ಲಿಯೂ ನಿನ್ನ ಜ್ಞಾನದಲ್ಲಿರುವಂತೆ ಮನಸ್ಸು ಕಟ್ಟು ಕಾಪಾಡು ಕಾಪಾಡು. ಬೃಹಸ್ಪತಾಚಾರ್ಯರಿಗೆ ವಂದಿಸುವೆನು. ಶನೇಶ್ವರ ವಿಜಯನಾಡು ಇಲ್ಲಿಗೆ ಬಂದು ಕಾರಣವೇನು? ತಿಳಿಸುವೆನು ಗುರುಗಳೇ. ದೇವರಾಜ ವಿನೋದ ಪಾಲಿ ದೇವರಾಜ ವಿನೋದ ಪಾಲಿ. ಗುರುಗಳೇ, ಶನೇಶ್ವರ
ಎಣ್ಣೆಯ ಕೃತ್ಯವು ಸಲ್ಲದೋ ಎಣ್ಣೆಯ ಮನದೋ ನೇಮಿರುವುದು ಅನಿಶಂ ಗುರುಗಳೇ ಎಂಬುದು ಮನಗೆ ಎಂಬುದು ಮನಗೆ ಸಣ್ಣತನೇ ಇರಲು ಬೇಡ ಹೋಗೆ ಜವದು ಶನೇಶ್ವರ, ನಿನ್ನನ್ನು ಎನ್ನ ರಾಶಿಯಲ್ಲಿರಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ. ನೀನು ಎನ್ನ ರಾಶಿಗೆ ಜರಗಕೂಡದು. ಗುರುಗಳೇ, ತಾವೇ ಈ ರೀತಿ ಧಿಕ್ಕರಿಸಿದರೆ ಪ್ರಪಂಚದಲ್ಲಿ ನನ್ನನ್ನು ಸನ್ಮಾನಿಸುವವರು ಯಾರು? ಆದ್ದರಿಂದ 15 ಮಾಸಗಳ ನನಗೆ ಅವಕಾಶ ಕೊಡಿ. ಎಂತ ಶಾಂತವನ್ನ ಶನೇಶ್ವರ, ಗುರುಗಳೇ, ಇಂದು ಗೌರವ ಶಾಲೆ ದೊಡ್ಡವ. ಗುರುಗಳೇ, ಇಂದು ಶಾಲೆ ದೊಡ್ಡವ ಎಂದು ಬಾವೆಲೆ ಗಾನು ಬೇಡರು. ಎಂದು ಬಾವೆಲೆ ಗಾನು ಬೇಡರು. ಕತ್ತಲೆಯಿಂದ ಬೇಡರಿದನು. ಗುರುಗಳೇ, ತಾವು ಎಷ್ಟು ವಿಧವಾಗಿ ಕೇಳಿಕೊಂಡರೂ ನಾನು ಬಿಡೋದಕ್ಕೆ ಕಾಣಲ್ಲ. ಆದ್ದರಿಂದ ನನಗೆ 2 ದಿನಗಳಾದರೂ ಅವಕಾಶ ಕೊಡಿ. ಆದರೆ ನೀನು ಎನ್ನ ರಾಜ್ಯದಲ್ಲಿರಿಸಿಕೊಳ್ಳಲು ನನಗೆ ಅವಕಾಶ ಕೊಡುವುದಿಲ್ಲ. ಸುಲಭವಾಗಿ ಕೇಳಿಕೊಂಡ್ರೆ ನೋಡೋಣ. ಗುರುಗಳೇ, ಬಹಳ ಸಂತೋಷ, ಬಹಳ ಸಂತೋಷ. 3 ಅರ್ಧಗಳಿಗೆ ಕೊಡಿ, ಅದೇ ಸಾಕು ನನಗೆ. ಗುರುಗಳ ಪ್ರಸಾದವು ಎಷ್ಟಾಗಬೇಕು? 1 ಬಿಲ್ವಪತ್ರೆಯ ದಳವಾದರೂ ಸಾಕು ನನಗೆ. ಈತನು ಎಷ್ಟು ವಿಧವಾಗಿ ಹೇಳಿದರೂ ಕೇಳತಕ್ಕವನಿಲ್ಲ. ಒಳ್ಳೆಯದು, ನಾಳೆ ಬರುವನಾಗೂ ಹೊರಡು. ಆಗಲೇ ಗುರುವರೇ, ನಾನಿನ್ನೂ ಹೊರಡುವೆನು. ನಿನಗೆ ಮಂಗಳವಾಗಲಿ. ಈತನು ದುಷ್ಟ ಸ್ವಭಾವವುಳ್ಳವನು. ಇದನ್ನು ಉಪಯಾಂತರವಾಗಿ ಪರಿಹರಿಸಿಕೊಳ್ಳುವೆನು. ಗಂಗಾಧರನ ಸ್ಮರಣೆಯ ಮಾಡೋದೆ ಗಂಗಾಧರ
ಲಿಂಗದ ಜಪವನ್ನು ಕಾಮಾಲೆ ಗಂಗಾಧರನು ಶರಣಯ ಮಾಡೋನೆ ಗಂಗಾಗೆ ಶನಿದೇವರು ಬರುವ ಸಮಯಕ್ಕೆ ಸರಿಯಾಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಜಪವನ್ನು ಆಚರಿಸುವುದರಲ್ಲಿ 3 ಅರ್ಧಗಳಲ್ಲಿ ಕಳೆದು ಹೋಗುವುದು. ಅನಂತರ ಬಂದು ಮಾಡುವುದೇನು? ಸಾರಿಗಗಳಿಗೆಯೋ ಬೀರುವವರೆಗೆನ ಸಾರಿಗಗಳಿಗೆಯೋ ಬೀರುವವರೆಗೆನ ಸಾರಿಗಗಳಿಗೆಯೋ ಬೀರುವವರೆಗೆನ ಸೇರುವ ಸೋರ ಪೋರೆಗೆನ ನಾನೇಗ ಸೇರುವ ಸೋರ ಪೋರೆಗೆನ ನಾನೇಗ ಗಂಗಾಧರನು ಶರಣಯ ಮಾಡೋನೆ ಗಂಗಾಗೆ ತೆರನೆನೆಸುವ ಶನಿ ಮಹಾದೇವನ ತೆರನೆನೆಸುವ ಶನಿ ಮಹಾದೇವನ ತೆರನೆನೆಸುವ ಶನಿ ಮಹಾದೇವನ ಬಾರೆ ಬಾರೆ ಮರೆಸುವೆನ ಬಾರೆ